ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಎನ್ನುವ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಜೂನ್ 21, 2026 12:03 AM ಈ ಸಮಯಕ್ಕೆ ಸರಿಯಾಗಿ ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಕುಜನ ಆಗಮನ ಉಂಟಾಗುತ್ತೆ. ಈ ಕಾಲದಲ್ಲಿ ಕುಂಭರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನು ಮತ್ತು ಪರಿಹಾರ ಏನು ಇದನ್ನು ತಿಳಿದುಕೊಳ್ಳೋಣ. ಆ ಕಾಲಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿ ಉಳಿದ ಗ್ರಹಸ್ಥಿತಿಯನ್ನು ನೋಡಿಕೊಳ್ಳುತ್ತಾ ನಿಮ್ಮ ರಾಶಿಯವರಿಗೆ ಒದಗಬಹುದಾದ ಫಲಗಳನ್ನು ನಿರೂಪಣೆ ಮಾಡುವಂಥದ್ದು ನನ್ನ ಅಭ್ಯಾಸ. ಕುಂಭಲಗ್ನ, ಲಗ್ನದಲ್ಲಿ ರಾಹು ಮಾಂದಿ, ಮೀನರಾಶಿಯಲ್ಲಿ ಶನಿ, ವೃಷಭದಲ್ಲಿ ಕುಜ, ಮಿಥುನ ರಾಶಿಯಲ್ಲಿ ರವಿ ಬುಧರು, ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾದ ಗುರು ಹಾಗೂ ಅವನ ಜೊತೆಯಲ್ಲಿ ಶುಕ್ರ, ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಕೇತು. ಈ ರೀತಿಯ ಗ್ರಹಸ್ಥಿತಿ. ಇದನ್ನು ನೋಡಿಕೊಂಡು ಶುಭಾಶುಭ ಫಲಗಳನ್ನು ನಿರ್ಣಯ ಮಾಡುವುದಾದರೆ ಚತುರ್ಥ ಸ್ಥಾನದ ಅಂಗಾರಕ ಇವನು ಭಾಗ್ಯಹಾನಿಂ ಭಯಂ ಪೀಡಾ ಬಂಧುವೈರಂ ಧನವ್ಯಯಂ ರೋಗಪೀಡಾ ಕರಂಚೈವ ಚತುರ್ಥೇ ಭೂಮಿನಂದನೆ ಅಂತ ನಿರೂಪಿಸಿದರು. ಭಾಗ್ಯಹಾನಿ ಹಾಗೂ ಭಯ, ದೇಹಪೀಡೆ, ಬಂಧುಗಳಲ್ಲಿ ಕಲಹ, ಧನವ್ಯಯ ಮತ್ತು ರೋಗಪೀಡೆ, ಈ ರೀತಿಯಾಗಿ ಅನೇಕ ಅಶುಭ ಫಲಗಳನ್ನು ಅಂಗಾರಕ ಚತುರ್ಥ ಸ್ಥಾನಕ್ಕೆ ಹೋದಾಗ ಕೊಡ್ತಾನೆ ಎನ್ನುವುದಾಗಿ. ಜನ್ಮದ ರಾಹು ಮತ್ತು ಮಾಂದಿ ದೇಹದಲ್ಲಿ ಗಾಯ ಮತ್ತು ದೇಹಪೀಡೆ, ದ್ವಿತೀಯದ ಶನಿಯಿಂದ ಧನ ನಷ್ಟ, ಪಂಚಮದ ರವಿ ಹಾಗೂ ಬುಧ ಉಷ್ಣಬಾಧೆ ಮತ್ತು ಆಯಾಸ, ಷಷ್ಠದ ಗುರು ಸಂಗಾತಿ ಮತ್ತು ಮಕ್ಕಳೊಂದಿಗೆ ವಿರೋಧ, ಸಪ್ತಮದ ಕೇತುವಿನಿಂದ ದಾಂಪತ್ಯ ವಿರಸ, ಷಷ್ಠದ ಶುಕ್ರ ಕೂಡ ಬಂಧು ಜನರಲ್ಲಿ ವೈರ, ಈ ರೀತಿಯ ಯೋಗ ಫಲಗಳನ್ನು ಕೊಡುತ್ತಾರೆ. ಆತ್ಮೀಯರೇ, ಇದನ್ನು ಕೇಳಿದ ಕೂಡಲೇ ನಮಗೆಲ್ಲ ಬರೀ ಕೆಟ್ಟ ಫಲಗಳನ್ನೇ ಹೇಳಿದ್ದೀರಿ, ಒಳ್ಳೆಯ ಫಲಗಳು ಏನನ್ನೂ ಹೇಳಲಿಲ್ಲ, ಎಲ್ಲ ನೆಗೆಟಿವೇ ಇದೆ, ಇದನ್ನು ಹೇಳುವುದಕ್ಕೆ ನೀವೇ ಆಗಬೇಕಾ ಇತ್ಯಾದಿ ಕಾಮೆಂಟ್ಸ್ ಸಹಜವಾಗಿಯೇ ಬರುತ್ತೆ. ಗಮನಿಸಿ, ನಾನು ಯಾವತ್ತೂ ಹೇಳ್ತಾ ಇರುವಂತಹ ಒಂದು ವಿಷಯ, ನಾನು ಹೇಳ್ತಾ ಇರುವಂಥದ್ದು ಜ್ಯೋತಿಷ್ಯ. ಈ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಮನೋರಂಜನೆಗಿರುವಂಥದ್ದಲ್ಲ, ಅಥವಾ ನಮಗೆ ಸಂತೋಷವನ್ನು ಕೊಡುವುದಕ್ಕೆ ಇರುವಂತಹ ಒಂದು ಮಾಧ್ಯಮವೂ ಅಲ್ಲ. ನಮ್ಮ ಮುಂದೆ ಯಾವುದಿದೆ ಅದನ್ನು ವಸ್ತುನಿಷ್ಠವಾಗಿ ನಿಖರವಾಗಿ ಹೇಳಬಹುದಾದದ್ದು ಜ್ಯೋತಿಷ್ಯ ಶಾಸ್ತ್ರ. ಹೇಗೆ ನಾವು ನಡೆಯುವಂತಹ ದಾರಿ ಸರಿಯಿಲ್ಲ, ಅಥವಾ ಆ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ದಾವೆ, ದೊಡ್ಡದಾದ ಹೊಂಡ ಇದೆ, ನಮಗೆ ಮಾರ್ಗಕ್ಕೆ ಅಷ್ಟು ಸುಖವಾಗಿ ಇಲ್ಲ ಅಂತ ಹೇಳಿದಾಗೆಲ್ಲ ನಾವು ಸ್ವಲ್ಪ ಬುದ್ಧಿಶಕ್ತಿಯನ್ನು ಬಳಸ್ತೇವೆ, ಆ ದಾರಿಯನ್ನು ಬದಲಾಯಿಸ್ತೇವೆ. ಕಲ್ಲು ಮುಳ್ಳುಗಳಿದ್ದರೆ ಅದನ್ನು ತೆಗೆದು ಬದಿಗಿಟ್ಟು ಆನಂತರ ಮುಂದೆ ಪ್ರಯಾಣವನ್ನು ಮುಂದುವರಿಸ್ತೇವೆ. ಹಾಗೆಯೇ ಜೀವನ ಎನ್ನುವಂತಹ ಒಂದು ಪ್ರಯಾಣದಲ್ಲಿ ಬರಬಹುದಾದ ಸಂಕಷ್ಟಗಳು ಯಾವತ್ತೂ ಹಾಗೆ. ಮನುಷ್ಯನ ಜೀವನ ಬರೀ ಸುಖದಿಂದಲೇ ಕೂಡಿರೋದಲ್ಲ, ಕಷ್ಟಗಳು ಖಂಡಿತವಾಗಿಯೂ ಇರ್ತವೆ. ಆ ಕಷ್ಟಗಳಾಗಲಿ ಸುಖಗಳಾಗಲಿ ಎಲ್ಲವೂ ಬರುವಂಥದ್ದು ಗ್ರಹರ ಗತಿಯನ್ನು ಅನುಸರಿಸಿ ಎನ್ನುವಂಥದ್ದು ಜ್ಯೋತಿಷ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಹಾಗೆಯೇ ಕಷ್ಟಗಳು ಬಂದೊದಗುವುದಕ್ಕೆ ಕಾರಣವನ್ನು, ಅದಕ್ಕೆ ಪರಿಹಾರವನ್ನು ಕೂಡ ಅಲ್ಲಿಯೇ ಸೂಚಿಸ್ತಾ ಇದೆ. ಅದನ್ನು ನಾವು ಗಮನಿಸ್ತಾ ಇಲ್ಲ. ಉದಾಹರಣೆಗೆ ಈಗ ಬಂಧು ವೈರ ಎನ್ನುವಂತಹ ಯೋಗ ಇದೆ. ಆವಾಗ ನಾವೇನು ಮಾಡಬಹುದು? ಅಯ್ಯೋ, ಬಂಧುಗಳಲ್ಲಿ ನಮಗೆ ವೈರ ಆಗಿಬಿಡುತ್ತೆ ಆ ರೀತಿ ಯೋಚನೆ ಮಾಡಿಕೊಳ್ಳುವುದರ ಬದಲು ಎಲ್ಲರೊಡನೆ ಒಂದು ಪ್ರೀತಿ ಸೌಹಾರ್ದದಿಂದ ಬದುಕನ್ನು ಸಾಗಿಸ್ತಾ ಬರಬಹುದು. ಆವಾಗ ಬಂಧು ವೈರ ಎನ್ನುವಂಥದ್ದಿಲ್ಲ. ಧನವ್ಯಯ, ಅಧಿಕವಾಗಿ ಧನ ವ್ಯಯ ಆಗುತ್ತಾ ಬರುತ್ತೆ, ಆವಾಗ ಖರ್ಚಿನಲ್ಲಿ ಒಂದು ಹತೋಟಿಯನ್ನು ಸಾಧಿಸಬಹುದಾಗತ್ತೆ. ರೋಗಪೀಡ, ಆ ರೋಗಕ್ಕೆ ಮೂಲ ಕಾರಣ ಏನು? ಸಹಜವಾಗಿಯೇ ಒಂದು ಆಹಾರ ಅಥವಾ ನೀರು, ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಂಡಾಗ ರೋಗಬಾಧೆ ಎನ್ನುವಂಥದ್ದು ನಮಗೆ ಆವರಿಸುವುದಿಲ್ಲ. ಈ ರೀತಿಯಾಗಿ ನಾವು ಒಂದಷ್ಟು ಪರಿಹಾರಗಳನ್ನು ನಮ್ಮಲ್ಲಿಯೇ ನಾವು ಮಾಡಿಕೊಳ್ಳಬಹುದಾಗತ್ತೆ. ದೇಹದಲ್ಲಿ ಗಾಯ ಪೀಡೆ, ಸ್ವಲ್ಪ ಅವಸರದಿಂದ ಪ್ರವೃತ್ತಿಸುವ ಮನೋಭಾವವನ್ನು ಬಿಡುತ್ತಾ ಬಂದರಾಯಿತು. ಹಾಗೆ ಧನ ನಷ್ಟ, ನಾನು ಹೇಳಿದ ಹಾಗೆ ಬೇರೆ ಬೇರೆ ಖರ್ಚುಗಳನ್ನು ನಾವು ಕಡಿಮೆ ನಿಯಂತ್ರಣ ಮಾಡಿಕೊಳ್ಳುತ್ತಾ ಬರುವುದು. ಉಷ್ಣಬಾಧೆ,
ಎನ್ನುವಂತಹದ್ದು. ದೇಹದಲ್ಲಿ ಉಷ್ಣ ಹೆಚ್ಚಾಗ್ತಾ ಬಂದಿದೆ ಅಂತ ನಮ್ಮ ಅನುಭವಕ್ಕೆ ಬಂದಾಗ ಅದನ್ನು ತಂಪುಗೊಳಿಸುವ ಸಾಧನಗಳನ್ನು ನಾವು ಬಳಸ್ತಾ ಹೋದರೆ ಆಯಿತು. ಹಾಗೆ ಸಂಗಾತಿಯೊಂದಿಗೆ ಮತ್ತು ಮಕ್ಕಳೊಂದಿಗೆ ವಿರೋಧ ಎನ್ನುವಂಥದ್ದು ಇದು ಕೌಟುಂಬಿಕವಾಗಿ ಕಾಣಬಹುದಾದ ಒಂದು ದೃಶ್ಯ. ಆವಾಗಲೆಲ್ಲ ನಮ್ಮ ನಡವಳಿಕೆಯನ್ನು ನಾವು ಬದಲಾಯಿಸಿಕೊಂಡು ಅವರಿಗಾಗಿ ಒಂದಷ್ಟು ಬದಲಾವಣೆಯನ್ನು ನೀವು ಮಾಡಿಕೊಂಡಾಗ ಆವಾಗ ಈ ದೋಷವನ್ನು ನಾವು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ದಾಂಪತ್ಯ ವಿರಸ, ಇಲ್ಲಿಯೂ ಹಾಗೆ ನಿಮ್ಮ ಸಂಗಾತಿಯೊಂದಿಗೆ ಒಂದು ಯೋಗ್ಯ ರೀತಿಯಲ್ಲಿ ಕಾಲವನ್ನು ಕಳೆಯುವಂಥದ್ದು, ಪ್ರೀತಿಯಿಂದ ಮಾತನಾಡಿಸುವಂಥದ್ದು, ಅವರ ಮನಸ್ಸಿನ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸ್ತಾ ಹೋಗುವಂಥದ್ದು. ಇದರಿಂದ ನಿಮಗಿರಬಹುದಾದ ಎಲ್ಲ ಅಶುಭಗಳನ್ನು ಖಂಡಿತವಾಗಿ ನಿವಾರಣೆ ಮಾಡಿಕೊಳ್ಳಬಹುದಾಗತ್ತೆ. ನಿಮ್ಮ ತೃತೀಯ ಕರ್ಮಾಧಿಪನಾದಂತಹ ಅಂಗಾರಕ ಸುಖಸ್ಥಾನದಲ್ಲಿದ್ದು ಸಪ್ತಮ, ಕರ್ಮ ಹಾಗೂ ಲಾಭವನ್ನು ನೋಡ್ತಾ ಇದ್ದಾನೆ. ಇದೊಂದು ಒಳ್ಳೆಯ ಯೋಗ. ನೀವು ನಿಮ್ಮ ಸಂಗಾತಿಗಾಗಿ ಮಾಡುವ ಕೆಲಸ ಇದರಲ್ಲಿ ಒಂದು ಯಶಸ್ಸನ್ನು ಸಾಧನೆ ಮಾಡಿಕೊಳ್ತಾ ಇದ್ದೀರಿ ಮತ್ತು ನಿಮ್ಮ ಉದ್ಯೋಗದಲ್ಲಿ ಲಾಭ ಇದೆ. ಇದು ಒಂದು ಒಳ್ಳೆಯ ಫಲ ಪ್ರಾಪ್ತಿ. ಪರಿಹಾರವಾಗಿ ಕುಂಭರಾಶಿಯವರು ಬುಧನ ಬೀಜ ಮಂತ್ರಾನುಷ್ಠಾನವನ್ನು ಮಾಡಬೇಕು. ಆತ್ಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ, ಮಂತ್ರಗಳು ಸಾಕಷ್ಟಿದ್ದಾವೆ. ಆ ಮಂತ್ರಗಳಲ್ಲಿ ಯಾವುದನ್ನು ನಾನು ಬಳಸಬೇಕು ಎನ್ನುವಂಥದ್ದು ಒಂದು ಪ್ರಶ್ನೆಯೇ. ಆವಾಗ ನಮಗೆ ಸಹಾಯ ಮಾಡುವಂಥದ್ದು ಪುನಃ ಈ ಕುಂಡಲಿಯಲ್ಲಿರುವ ಗ್ರಹರ ಕಾಂಬಿನೇಷನ್, ಯಾರು ಯಾರನ್ನು ನೋಡುತ್ತಾರೆ, ಯಾರು ಎಲ್ಲಿ ಇದ್ದಾರೆ ಮತ್ತು ನಮ್ಮ ರಾಶಿಯ ಮೇಲೆ ಅವರ ಪ್ರಭಾವ ಏನು, ಇದನ್ನೆಲ್ಲ ತರ್ಕಿಸಿ ಆವಾಗ ನಾವು ಯಾವ ಬೀಜ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಹೆಚ್ಚು ಪರಿಣಾಮ ಎನ್ನುವುದಾಗಿ ತರ್ಕಿಸಿ ಬುಧನ ಬೀಜ ಮಂತ್ರಾನುಷ್ಠಾನ ಕುಂಭರಾಶಿಯವರು ಮಾಡುವುದು ಅತ್ಯಂತ ವಿಹಿತ ಎನ್ನುವುದಾಗಿ ಭಾವಿಸ್ತಾ ಸರಿಸುಮಾರಾಗಿ 1 ರಿಂದ 1.5 ತಿಂಗಳುಗಳ ಕಾಲ ಈ ಬೀಜ ಮಂತ್ರಾನುಷ್ಠಾನವನ್ನು ಮಾಡಬೇಕು. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಎನ್ನುವಂತಹ ಬುಧ ಮಂತ್ರಾನುಷ್ಠಾನ. ಇದರಿಂದ ಕುಂಭರಾಶಿಯವರು ನೀವು ಇರುವ ಎಲ್ಲ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ. ಸಾಧ್ಯ ಇದ್ದವರು ಹೆಸರು ಬೇಳೆ ಅಥವಾ ಹೆಸರು ಕಾಳಿನ ದಾನವನ್ನು ಮಾಡಿ, ಇದರಿಂದ ಕೂಡ ಬುಧನಿಗೆ ಅತ್ಯಂತ ಪ್ರಿಯವಾಗುತ್ತೆ. ಇದರಿಂದ ನಿಮಗಿರುವಂತಹ ಅನಿಷ್ಟ ಫಲಗಳು ನಿವಾರಣೆಯಾಗುತ್ತೆ. ಕೇಂದ್ರ ಸ್ಥಾನಕ್ಕೆ ಬರುತ್ತಿರುವಂತಹ ಅಂಗಾರಕ ನಿಮಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.